ಈ ಆಟವು ಅಪಾಯಕಾರಿ ಮತ್ತು ವ್ಯಸನೀಯವಾಗಬಹುದು. ದಯವಿಟ್ಟು ಜವಾಬ್ದಾರಿಯುತವಾಗಿ ಆಡಿ. 18+ ಓನ್ಲಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಸ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೋಸ್ಕರ ಈ ಒಂದು ಗೇಮ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಇದರಲ್ಲಿ ಪಾಕೆಟ್ ಮನಿಗೆ ಅಮೌಂಟನ್ನು ಮಾಡ್ಕೋಬೋದು. ಬೇರೆ ಯೂಟ್ಯೂಬರ್ಸ್ ಆದರೆ ಜಾಸ್ತಿ ಅಮೌಂಟು, ಅಂದರೆ ಈ ನಾರ್ತ್ ಕಡೆ ಎಲ್ಲ ಯೂಟ್ಯೂಬರ್ಸ್ ಇದ್ದಾರೆ, ಈ ಗೇಮ್ ಮೇಲೆ ಎಕ್ಸ್ಪ್ಲೋರ್ ಅವರು ಮಾಡ್ತಾರೆ. ಬಟ್ ಅವರೆಲ್ಲ ಜಾಸ್ತಿ ಅಮೌಂಟನ್ನು ಹಾಕ್ತಾರೆ. ಬಟ್ ಜಾಸ್ತಿ ಅಮೌಂಟ್ ಹಾಕಿ ಆಡೋದ್ರಿಂದ ಕೆಲವೊಬ್ಬರಿಗೆ ಹೆಲ್ಪು ಆಗ್ಬೋದು, ಕೆಲವೊಬ್ಬರ ಜೀವನ ಹಾಳು ಆಗ್ಬೋದು. ಅದಕ್ಕೆ ನಾನು ಜಾಸ್ತಿ ಅಮೌಂಟನ್ನು ಹಾಕಿ ಗೇಮ್ನ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಬರೀ 100 ರೂಪೀಸ್ ರೀಚಾರ್ಜ್ ಮಾಡಿರೋದು. ನಾನು ಜಾಸ್ತಿನೇ ಆಡ್ತೀನಿ, ಬಟ್ ಎಕ್ಸ್ಪ್ಲೋರ್ ಅಂತ ಬಂದಿದೆ, ಇಲ್ಲಿ ನಾನು ಕಡಿಮೆ ರೀಚಾರ್ಜ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬಟ್ ಈ ಗೇಮ್ ಪ್ಲ್ಯಾನ್ ಬಂದು, ನಾನು 3 ವರ್ಷದಿಂದ ಈ ಗೇಮ್ನ ಆಡ್ತಾ ಇರೋದು. ಅದರಲ್ಲಿ ಫಸ್ಟಲ್ಲಿ ತುಂಬ ಕಳ್ಕೊಳ್ತಿದ್ದೆ ದುಡ್ಡು. ಆಮೇಲೆ ಟ್ರಿಕ್ಸ್ ಗೊತ್ತಾದಮೇಲೆ ಅಷ್ಟು ನಾನು ಕಳ್ಕೊಳ್ತಾ ಇಲ್ಲ. ಆಲ್ಮೋಸ್ಟ್ ನಾನು ಸೋತಿರೋ ದುಡ್ಡಲ್ಲಿ ಮುಕ್ಕಾಲು ಭಾಗ, ಅಂದರೆ 50% ನಾನು ಅಮೌಂಟ್ ಸೋತಿದ್ರೆ 75% ಅಮೌಂಟನ್ನು ವಾಪಸ್ ತೊಗೊಂಡಿದ್ದೀನಿ. ಅಲ್ಲಿಗೆ 25% ಅಮೌಂಟು ಲಾಭ. ಟ್ರಿಕ್ಸ್ ಗೊತ್ತಿಲ್ದಂಗೆ ಆಡಿದ್ರೆ ಗ್ಯಾರಂಟಿ ಸೋಲೋದೇ ಇದರಲ್ಲಿ. ಏನಪ್ಪ ಟ್ರಿಕ್ಸ್ ಅಂತಂದರೆ, 10 ನಿಮಿಷಗಳ ಕಾಲಾವಕಾಶ. ಗೇಮ್ ಸ್ಟಾರ್ಟ್ ಮಾಡಿ, ಅಂದರೆ ನೀವು ರೀಚಾರ್ಜ್ ಮಾಡಿ ಗೇಮ್ನ ಸ್ಟಾರ್ಟ್ ಮಾಡ್ತೀರಲ್ಲ, ಆವಾಗ ಅಲ್ಲಿಂದ 10 ನಿಮಿಷ ನೀವು ಸ್ಪಿನ್ ಮಾಡಿ. 10 ನಿಮಿಷ ಆದಮೇಲೆ ಮಾಡಬೇಡಿ ಅನ್ನೋದು ನನ್ನ ಸಜೆಷನ್ನು. ಬಟ್ ನಿಮ್ಮ ಇಷ್ಟ, ಬಿತ್ತು ನೋಡಿ. ಮೆಗಾವೇನ್ ₹1.80 ಆಗಿದ್ದಕ್ಕೆ 15 ರೂಪಾಯಿ ಬಿದ್ದಿದೆ. 9 ರೂಪಾಯಿ ಆಗಿದ್ದಿದ್ರೆ 75 ರೂಪಾಯಿ ಬೀಳ್ತಾಯಿತ್ತು. ಅದೇ 10 ನಿಮಿಷದ ಒಳಗಡೆ ನಿಮಗೆ ಜಾಕ್ಪಾಟ್ ಅನ್ನೋದು ಬೀಳುತ್ತೆ. 10 ನಿಮಿಷದ ಮೇಲೆ ತುಂಬ ಕಷ್ಟ ಇರುತ್ತೆ ಬೀಳೋದು. ಬಟ್ ಬೇರೆಯವರೆಲ್ಲ ಏನು ಟ್ರಿಕ್ಸು, ಅಂದರೆ ವಿಡಿಯೋ ನೋಡ್ತಿರೋರು ಬೇರೆ ಥರ ಟ್ರಿಕ್ಸ್ನ ಇದರಲ್ಲಿ ಕಲ್ತಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಬಟ್ ಅವ್ರಿಗೆ ಯಾವ ಥರ ಪ್ಲ್ಯಾನ್ ಇರುತ್ತೋ ಇದರಲ್ಲಿ ಆಡೋದು. ಬಟ್ ನಾನು ಆಡಿರೋ ಪ್ರಕಾರ ಪ್ಲ್ಯಾನು 10 ನಿಮಿಷದ ಒಳಗಡೆ ಗೇಮ್ನ ಆಡೋದಲ್ಲದೆ ಇದು ಯಾವ ಥರ ಮೂವ್ ಆಗುತ್ತೆ, ಹೆಂಗೆ ಜಾಕ್ಪಾಟ್ನ ಹೊಡಿಬೋದು ಇದರಲ್ಲಿ ಅನ್ನೋದು ನಾನು ಕಲ್ತಿರೋದು. ನಾನು ಜಾಸ್ತಿ ರೀಚಾರ್ಜ್ ಮಾಡ್ಕೊಂಡು ಆಡ್ತೀನಿ. ನಿಮಗೋಸ್ಕರ ನಾನು ಕಡಿಮೆ ರೀಚಾರ್ಜು ಮಾಡಿದ್ದೀನಿ. ಬಿಗ್ ವಿನ್ ಏನಿಲ್ಲ ಫ್ರೆಂಡ್ಸ್, ನಮಗೆ ಬರೋದನ್ನು ಇನ್ನೊಬ್ರಿಗೆ ಕಲಿಸ್ಕೊಡ್ಬೇಕು. ಇವಾಗ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತಂದರೆ ಎಷ್ಟೋ ಜನ ಇದನ್ನು ಆಡ್ತಿರ್ತಾರೆ, ಅವ್ರಿಗೆ ಟ್ರಿಕ್ಸ್ ಗೊತ್ತಿರಲ್ಲ. ಸುಮ್ಮನೆ ದುಡ್ಡು ಹಾಕ್ತಾರೆ, ಅಂದರೆ ಇಮ್ಮಿಡಿಯೇಟಾಗಿ ಇವಾಗ ಒಂದು 200 ರೂಪಾಯಿ ಹಾಕ್ಬಿಡ್ತಾರೆ. ಅದೊಂದು 10 ನಿಮಿಷ ಸರ್ವೈವ್ ಆಗುತ್ತೆ. 200 ಆಪ್ಷನ್ ಇಲ್ಲ, 100 ರೂಪಾಯಿ ಇಲ್ಲ 300 ರೂಪಾಯಿ. ಅದ್ರ ಮೇಲೆ ದೊಡ್ಡ ಅಮೌಂಟ್ ಆಪ್ಷನ್ ಸಿಗುತ್ತೆ. ಇಮಿಡಿಯೇಟಾಗಿ ಸೋತ ತಕ್ಷಣವೇ ತಿರ್ಗಾ ಮತ್ತೆ ರೀಚಾರ್ಜ್ ಮಾಡ್ತಾರೆ. ರೀಚಾರ್ಜ್ ಮಾಡಿದ ತಕ್ಷಣವೇ ಹೋಯ್ತಲ್ಲ ದುಡ್ಡು ಅಂತ ಮತ್ತೆ ಆಡೋದು. ಹಂಗೆ ಆಡಬಾರ್ದು ಫ್ರೆಂಡ್ಸ್. ಇದರಲ್ಲಿ ಒಂದು ಸರಿ ಒಂದು ಐಡಿಲಿ ನೀವು ಆಡಿದ್ರಿ ಅಂತಂದರೆ ಅದು ನಿಮಗೆ 10 ನಿಮಿಷ 10 ನಿಮಿಷದೊಳಗಡೆ ಆಡಿ ನೀವು ಸೋಲ್ರಿ ಗೆಲ್ರಿ, 10 ನಿಮಿಷದೊಳಗೆ ಆಟನ ನಿಲ್ಲಿಸ್ರಿ. ಇನ್ನೊಂದು ಐಡಿಲಿ ಬೇಕಾದರೆ ಓಪನ್ ಮಾಡ್ಕೋಬೋದು. ಇದರಲ್ಲಿ ಲಾಗೌಟ್ ಮಾಡಿ ಇನ್ನೊಂದು ಐಡಿ ಅಥವಾ ನಿಮ್ಮ ಹತ್ರ ಇನ್ನೊಂದು ನಂಬರ್ ಇದ್ದರೆ ಅದರಲ್ಲಿ ಲಾಗಿನ್ ಮಾಡ್ಕೊಂಡು ಆಡಿ. ಅದರಲ್ಲೂ ನಿಮಗೆ 10 ನಿಮಿಷದ ಕಾಲಾವಕಾಶ. ಆಮೇಲೆ ಗೆಸ್ಟ್ ಲಾಗಿನ್ ಅಂತ ಇರುತ್ತೆ. ವಿತೌಟ್ ನಂಬರು ಲಾಗಿನ್ ಮಾಡಿಕೊಂಡು ಆಡ್ಬೋದು.
ಅದರಲ್ಲಿ ಕೂಡ ನಿಮಗೆ ಆಪ್ಷನ್ ಇರುತ್ತೆ 10 ನಿಮಿಷ ಆಡೋದಕ್ಕೆ. ಜಾಸ್ತಿ ಅಮೌಂಟನ್ನು ಹಾಕಿ ನಾನು ಆಡಿದ್ದೀನಿ, ಪ್ಲಸ್ ಗೆದ್ದಿದ್ದೀನಿ. ಮುಂಚೆ ಅದೇ ಹೇಳಿದ್ನಲ್ಲ ನಿಮಗೆ, 300 ರೂಪಾಯಿ ಹಾಕೋದು, ಸೋತ್ಬಿಡೋದು, ಆಮೇಲೆ ಅಯ್ಯೋ ಮಿಸ್ ಆಯಿತು ಡ್ರ್ಯಾಗನ್ನು, ಆಮೇಲೆ ಸೋತ್ವಿ ಅಂಥೇಳಿ ಮತ್ತೆ ರೀಚಾರ್ಜ್ ಮಾಡೋದು, ಮತ್ತೆ ಆಡೋದು. ಇದೇ ಥರ ತುಂಬ ಅಮೌಂಟ್ ಸೋತ್ಬಿಟ್ಟಿದ್ದೆ ಫಸ್ಟು. ಅದಾದಮೇಲೆ ಟ್ರಿಕ್ಸು ಗೊತ್ತಾದಮೇಲೆ ಎಷ್ಟೋ ಜನ ಸೋಲ್ತಿರ್ಬೋದು, ಅವ್ರಿಗೋಸ್ಕರ ನಾನು ಈ ಟ್ರಿಕ್ಸ್ನ ಕಂಡುಹಿಡ್ದು ಎಕ್ಸ್ಪ್ಲೋರ್ ಮಾಡ್ತಿರೋದು. ಹಿಂದಿಲೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ, ತುಂಬ ಜನ ಮಾಡ್ತಾರೆ, ಬಟ್ ಅವರೆಲ್ಲ ದೊಡ್ಡ ಅಮೌಂಟ್ ಹಾಕಿ ಮಾಡ್ತಾರೆ. ನನಗೆ ಅದು ಇಷ್ಟ ಇಲ್ಲ. ದೊಡ್ಡ ಅಮೌಂಟ್ ಹಾಕಿ ನಾನು ಮಾಡಲ್ಲ ಅಂತಲ್ಲ, ನನಗಿಷ್ಟ ಇಲ್ಲ ಅಷ್ಟು ಅಮೌಂಟ್ ಹಾಕಿ ಮಾಡೋದು. ನೋಡೋರಿಗೆ ಕೂಡ ಆಸೆ ಜಾಸ್ತಿ. ಆ್ಯಸ್ ಎ ವ್ಯೂವರ್ ನಾನು ಕೂಡ ಅವ್ರ ಥರನೇ 20,000 5,000 ಅವರೆಲ್ಲ ಅಷ್ಟೆಲ್ಲ ಹಾಕಿ ರೀಚಾರ್ಜ್ ಮಾಡೋರು. ಅದೆಲ್ಲ ನೋಡಿ ನನಗೂ ಮಾಡ್ಬೇಕು ಅನ್ಸೋದು. ನಾನು ಹಾಕಿ ಮಾಡಿ ಗೆಲ್ಬೋದು, ಇಲ್ಲ ಸೋಲ್ಬೋದು, ನಮ್ಮ ಕೈಲಿರಲ್ಲ ಅದು. ಗೆದ್ದರೆ ಹ್ಯಾಪಿ, ಸೋತ್ರೆ ಹೋಯ್ತಲ್ವ. ಗೆದ್ರೂ ಮತ್ತೆ ಇನ್ನೊಂದು ಸರಿ ಹಾಕಿ ಆಡ್ಬೇಕು ಅನಿಸುತ್ತೆ. ಹೆಂಗಿದ್ರು ಗೆದ್ದಿರೋ ಅಮೌಂಟ್ ಗೆದ್ದಿದ್ದೀನಲ್ವ, ಹಾಕಿ ಆಡ್ಬೋದು, ಬರುತ್ತೆ, ಏನು ಲಾಸ್ ಆಗಲ್ವಲ್ಲ ಅಂದ್ಕೊಂಡು ಆಡಿದ್ರೆ ಏನು ಹೊಡೆದಿರ್ತೀರ ದುಡ್ಡು ಅದ್ರ ಡಬಲ್ಲು ಸೋಲ್ತೀರ, ಇಲ್ಲಾಂದರೆ ಗೆಲ್ತೀರ. ಅದಕ್ಕೆ ಜಾಸ್ತಿ ಅಮೌಂಟ್ ಹಾಕಿ ಆಡೋದು ಬೇಡ. ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ, ಶಕ್ತಿ ಅನ್ನೋದಕ್ಕಿಂತ ಇನ್ನೊಬ್ಬರು ಜಾಸ್ತಿ ಅಮೌಂಟ್ ಹಾಕಿ ಹಾಳಾಗಬಾರ್ದು. ಇವಾಗ ಫಸ್ಟ್ ಟ್ರೈ ಮಾಡಿದ್ರೆ ಯಾವುದೂ ಆಗಲ್ಲ ಫ್ರೆಂಡ್ಸ್. ಎಕ್ಸ್ಪ್ಲೋರ್ ಮಾಡೋದನ್ನು ನೋಡಿ. ಟ್ರಿಕ್ಸು 10 ನಿಮಿಷ, ನಂದು ಆವಾಗಲೇ 7 ನಿಮಿಷ 20 ಸೆಕೆಂಡು ಆಯಿತು. ಹಿಂಗೆ ಮಾಡೋದ್ರಿಂದ ಕಂಪ್ನಿಯವ್ರು ನನಗೇನಾದರೂ ಕೊಡ್ತಾರೆ ಅಂತ ಅನ್ಕೋಬೋದು. ₹1 ಕೊಡಲ್ಲ ಅವರು. ನಾನೇ ಇವಾಗ ₹100 ಹಾಕಿ 62 ರೂಪಾಯಿಗೆ ಇಳಿದಿದ್ದೀನಿ. ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡೋದಷ್ಟೇ. ಎಷ್ಟೋ ಜನ ಗೊತ್ತಿಲ್ಲದೆ ಹೆಂಗೆಂಗೋ ಆಡ್ತಾ ಇರ್ತಾರೆ, ಬಟ್ ಅವ್ರಿಗೋಸ್ಕರನೇ ನಾನು ವೀಡಿಯೋ ಮಾಡ್ತಾ ಇರೋದು. ತುಂಬ ಅಮೌಂಟ್ ಇದರಲ್ಲಿ ಗೆದ್ದಿದ್ದೀನಿ ನಾನು, ಇಲ್ಲ ಅಂತಂದಿಲ್ಲ. ಒಂದೊಂದು ಸರಿ ಇದರಿಂದನೇ ಸರ್ವೈವ್ ಆಗಿದೆ ನನಗೆ. ಜಾಸ್ತಿ ಅಮೌಂಟನ್ನು ಹಾಕಿ ಆಡಬೇಡಿ ಅಂತ ನಾನು ಹೇಳೋದಕ್ಕೂ ಆಗಲ್ಲ, ಹೇಳ್ದೇ ಇರೋದಕ್ಕೂ ಆಗಲ್ಲ. ಲಿಮಿಟಲ್ಲಿದ್ದರೆ ಲಿಮಿಟ್ ಇರುತ್ತೆ, ಕಂಟ್ರೋಲ್ ಇರುತ್ತೆ. ನಾನು ಇಷ್ಟನ್ನೇ ಆಡಬೇಕು. ಇವಾಗ ನಿಮ್ಮ ಹತ್ರ ₹1,000 ಇದೆ ಅಂದ್ಕೊಳ್ಳಿ, ₹100 ಹಾಕ್ಬೋದು. ಓಕೆ, ₹100 ಹಾಕ್ಬೋದಲ್ಲ, ಹಾಕಿ ಆಡಿದ್ರೆ ಗೆದ್ದೆ, ಇಲ್ಲ ಹೋಯ್ತಲ್ಲ ₹100. ಅಲ್ಲಿಗೇನಂದರೆ ಸ್ಯಾಟಿಸ್ಫೈ ಆಗುತ್ತೆ, ಮನಸ್ಸಿಗೆ ಸ್ಯಾಟಿಸ್ಫೈಡ್ ಇರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತಂದರೆ, ಇಲ್ಲ ನಾನು ಸೋತಿರೋದನ್ನು ತೆಗಿಬೇಕು ಅಂತ ಹಾಕೋಕ್ಕೆ ಹೋಗ್ಬಿಡುತ್ತೆ. ಬಟ್ ಈ ಗೇಮ್ ಪ್ಲ್ಯಾನ್ ಹೆಂಗಿರುತ್ತೆ ಅಂದರೆ, 10 ನಿಮಿಷದ ಒಳಗಡೆ ನಿಮಗೆ ಜಾಕ್ಪಾಟ್ ಅನ್ನೋದು ಬೀಳುತ್ತೆ. ಎಪಿಕ್ ವಿನ್ ಆಗಿರ್ಬೋದು, ಸೂಪರ್ ವಿನ್ ಆಗಿರ್ಬೋದು, ಬಿಗ್ ವಿನ್, ಇದೆಲ್ಲ ಕಾಮನ್. ಬಿಗ್ ವಿನ್ ಎಲ್ಲ ಬೀಳ್ತಾ ಇರುತ್ತೆ, ಬಟ್ ಎಪಿಕ್ ವಿನ್ನು, ಸೂಪರ್ ವಿನ್ನು ತುಂಬ ರೇರ್ ಬೀಳೋದು. ಇದರಲ್ಲಿ ಎಷ್ಟೋ ಗೇಮ್ ಬರುತ್ತೆ, ಬಟ್ ನಾನು ಎಕ್ಸ್ಪ್ಲೋರ್ ಮಾಡೋದು ಇದೊಂದನ್ನು ಮಾತ್ರನೇ. ಫ್ರೆಂಡ್ಸ್, ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟು, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿರೋ ಕಂಟೆಂಟ್ಗಳನ್ನ ಮಾಡ್ತೀನಿ ಇದರಲ್ಲೇ. ನೋಡಿ, ಮೆಗಾ ವಿನ್
ಓಕೆ ಫ್ರೆಂಡ್ಸ್, 10 ನಿಮಿಷ ಆಗೋಯ್ತು ನಂದು. ನೋಡೋಣ ಏನಾಯಿತು. 40 ರೂಪಾಯಿ ಲಾಸಲ್ಲಿದ್ದೀನಿ ಫ್ರೆಂಡ್ಸ್. ಆಡ್ಬಿಡೋಣ. ಓಕೆ, ಇದೇ ಅಮೌಂಟನ್ನು ನಾಳೆಗೆ ಸರ್ವೈವ್ ಮಾಡೋಣ. ಹೆಂಗಿದ್ರು ಸೋಲ್ತಾ ಇದ್ದೀನಿ. ನಾಳೆ ಅಲ್ಲ, ನಾಳೆ ಬಿಟ್ಟು ನಾಡಿದ್ದು. ಸಾಕು ಇವತ್ತಿಗೆ. 10 ನಿಮಿಷ ಆಗೋಗಿದೆ. ಇನ್ಮೇಲೆ ನಾನು ಆಡಿದ್ರೂ ಇದ್ರ ಮೇಲೆ ಬೀಳಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್. ಗುಡ್ ನೈಟ್.